ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಡೈಲಿ ವ್ಲಾಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನನ್ನ ಮಗಳ ಬರ್ತಡೇ ಇತ್ತು, ಹಾಗಾಗಿ ಇಡೀ ದಿನ ಅವಳಿಗೆ ಸ್ವಲ್ಪ ಇಷ್ಟ ಆಗೋ ರೀತಿ ಅಡುಗೆಗಳನ್ನು ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ಜೊತೆಗೆ ಮನೆಯಲ್ಲೇ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಎಲ್ಲ ಆಗುತ್ತೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ ಬನ್ಸನ್ನು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿ ಬಂದಿತ್ತು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು, ತುಂಬ ರುಚಿಯಾಗಿರುತ್ತೆ. ಅದರಲ್ಲೂ ಬೆಳಗಿನ ಬ್ರೇಕ್ಫಾಸ್ಟ್ಗಂತೂ ಎಕ್ಸಲೆಂಟ್ ಆಗಿರುತ್ತೆ. ಖಂಡಿತ ಇದರ ರೆಸಿಪಿನ ನಾನು ನೆಕ್ಸ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ ಆರಾಮಾಗಿ ಮಾಡ್ಕೊಳ್ಬೋದು. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ ಅಂದರೂ ಕೂಡ ಸೂಪರಾಗಿ ಬರುತ್ತೆ. ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಖಂಡಿತ ಈ ಒಂದು ರೆಸಿಪಿನ ನಾನು ಶೇರ್ ಮಾಡ್ತೀನಿ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಮೊದಲು ಎಷ್ಟು ಬೇಕಾಗುತ್ತೋ ಅಷ್ಟೆಲ್ಲ ಲಟ್ಟಿಸಿಟ್ಕೊಂಡು ಆನಂತರ ಎಲ್ಲವನ್ನು ಒಂದೊಂದೇ ಕರ್ಕೊಂಡಿದ್ದೀನಿ. ನೋಡ್ಬೋದು, ಕಲರ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಒಂದು 5-6 ಗಂಟೆ ಚೆನ್ನಾಗಿ ನೆಂದರೆ ತುಂಬ ಸಾಫ್ಟಾಗಿ ಮೇಲ್ಗಡೆ ಗರಿಗರಿಯಾಗಿ ಬರುತ್ತೆ. ಜೊತೆಗೆ ನೋಡಿ, ಒಳಗಡೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ನನಗಂತೂ ತುಂಬ ಖುಷಿಯಾಯಿತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಆದರೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟು ನಮ್ಮದು ಈ ಒಂದು ಸ್ವೀಟ್ ಬನ್ಸನ್ನು ಮಾಡಿಕೊಂಡು ತಿಂದಿದ್ದಾಯಿತು. ಅದ್ರ ಜೊತೆ ಕಾಯಿ ಚಟ್ನಿ ಕೂಡ ಮಾಡಿದ್ದೆ, ತುಂಬ ರುಚಿಯಾಗಿತ್ತು. ಅಥವಾ ಬೇಕಿತ್ತು ಅಂದರೆ ನೀವು ತರಕಾರಿಗಳೆಲ್ಲ ಹಾಕ್ಬಿಟ್ಟು ಸಾಗು ಕೂಡ ಮಾಡ್ಕೊಳ್ಬೋದು, ಅದು ಕೂಡ ತುಂಬ ರುಚಿಯಾಗಿರುತ್ತೆ. ಇನ್ನು ಬೆಳಗಿನ ತಿಂಡಿ ಆಯಿತು. ನೆಕ್ಸ್ಟು ಅವಳು ಪಾನಿಪುರಿ ಮಾಡ್ಕೊಡಮ್ಮ ಅಂತ ಹೇಳಿ ಕೇಳ್ತಾ ಇದ್ಲು. ಈ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಮಸಾಲೆ ಪುರಿ ಮತ್ತು ಪಾನಿಪುರಿ ಎರಡನ್ನೂ ಕೂಡ ಶೇರ್ ಮಾಡಿದ್ದೀನಿ ಹಿಂದಿನ ವೀಡಿಯೋಗಳಲ್ಲಿ. ಬೇಕಿತ್ತು ಅಂದರೆ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ನಾನಿಲ್ಲಿ ಮೊದಲು ಆಲೂಗಡ್ಡೆ ಮತ್ತು ಬಟಾಣಿನ ಬೇಯಿಸಿಟ್ಕೊಂಡಿದ್ದೆ ಮಸಾಲೆ ಪುರಿ ಮಾಡ್ಕೊಳ್ಳೋಣ ಅಂಥೇಳಿ. ಅದಕ್ಕೆ ಒಂದು ಮಸಾಲೆ ಕೂಡ ರುಬ್ಬಿಟ್ಟು ಅದಕ್ಕೆ ಬೇಕಾಗಿರುವಂಥ ಅರಿಶಿನ, ಉಪ್ಪು, ಏನು ಮಸಾಲೆಗಳು ಬೇಕು ಅದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ನೀರು, ಉಪ್ಪು ಎಲ್ಲ ಹಾಕಿಬಿಟ್ಟು ನೋಡಿಕೊಂಡು ತುಂಬ ತೆಳು ಮಾಡ್ಕೊಳ್ಳದೆ ಒಂದು ಹದವಾಗಿ ಇದನ್ನು ಈ ಒಂದು ಮಸಾಲೆಯನ್ನು ಮಾಡಿಕೊಳ್ಬೇಕು. ಪಾನಿಪೂರಿಗೆ ಮಾಡುವಂಥ ಮಸಾಲೆ ಆಗಿರ್ಬೋದು, ಪಾನಿ ಆಗಿರ್ಬೋದು, ಎರಡನ್ನೂ ಮನೆಯಲ್ಲೇ ರೆಡಿ ಮಾಡಿದ್ದೆ. ತುಂಬ ರುಚಿಯಾಗಿ ಬಂದಿತ್ತು. ಇನ್ನು ಬ್ರೇಕ್ಫಾಸ್ಟು ಲೇಟಾಗಿ ಆಗಿದ್ದರಿಂದ ಮಧ್ಯಾಹ್ನಕ್ಕೆ ಒಂದು 4:15 ಹಂಗೆ ಇದನ್ನೇ ತಿನ್ಕೊಂಡ್ರು. ಇವತ್ತಿನ ಒಂದು ಮಧ್ಯಾಹ್ನದ ಕಾರ್ಯಕ್ರಮ ಕೂಡ ಮುಗೀತು ಅಂತಲೇ ಹೇಳ್ಬೋದು. ಇನ್ನು ನಾನಿಲ್ಲಿ ಇವತ್ತು ಅವಳು ಬರ್ತಡೇ ಆಗಿರೋದ್ರಿಂದ ಮನೆಯಲ್ಲೇ ಕೇಕನ್ನು ನಾನೇ ಮಾಡೋಣ ಅಂಥೇಳಿ ಓರಿಯೋ ಬಿಸ್ಕೆಟನ್ನು ತರಿಸ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ ತುಂಬ ಸುಲಭವಾಗಿ ಆರಾಮಾಗಿ ಮಾಡೋಕ್ಕೆ ಬರಲ್ಲ ಅಂತಂದವ್ರು ಕೂಡ ಇದನ್ನು ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ ಮಾಡ್ಬೋದು. ನನ್ನ ಈ ಒಂದು ಚಾನಲ್ನಲ್ಲಿ ಹಳೆ ವಿಡಿಯೋಗಳನ್ನು ನೀವು ಚೆಕ್ ಮಾಡ್ಬೋದು. ಅಲ್ಲಿ ಸಾಕಷ್ಟು ಕೇಕ್ ರೆಸಿಪಿಗಳಿದೆ. ತುಂಬ ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಳ್ಳುವಂಥ ರೆಸಿಪಿಗಳು. ಓರಿಯೋ ಬಿಸ್ಕೆಟ್ ಏನಿತ್ತು, ಕ್ರೀಮ್ ಸಮೇತವಾಗಿ ನಾನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಈ ರೀತಿ ಕ್ರೀಮ್ ರೀತಿ ಇದನ್ನು ರುಬ್ಕೊಳ್ಬೇಕು. ತುಂಬ ನೈಸಾಗಿ ಇದನ್ನು ಈ ರೀತಿ ರುಬ್ಬಿ ಎತ್ತಿಟ್ಕೊಳ್ಬೇಕು. ಇನ್ನು ಇದೇ ಒಂದು ಮಿಶ್ರಣಕ್ಕೆ ಒಂದು ಈನೋ ಪ್ಯಾಕೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈನೋ ಹಾಕಾದ್ಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸಿ ಏನು ಮಾಡ್ಕೊಳ್ಬಾರ್ದು, ಹಾಗೆಯೇ ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಸಿ ಮಾಡಿಕೊಂಡ್ರೆ ಮತ್ತೆ ಅದ್ರ ಹದ ತಪ್ಪೋಗ್ಬಿಡುತ್ತೆ. ಅಂದರೆ ಅಷ್ಟು ನಮಗೆ ಸಾಫ್ಟಾಗಿ ಸ್ಪಂಜಿಯಾಗಿ ಈ ಒಂದು ಕೇಕ್ ಬರೋದಿಲ್ಲ. ಹಾಗಾಗಿ ಬೇರೆ ಬೌಲಿಗೆ ಹಾಕ್ಕೊಂಡೆ ನಾನು ಮಿಕ್ಸ್ ಮಾಡಬೇಕಿತ್ತು. ಮತ್ತು ಅದಕ್ಕೂ ಸ್ವಲ್ಪ ಬಿಸ್ಕೆಟ್ ಅಂಟ್ಕೊಳ್ಳುತ್ತೆ, ಅಲ್ಲಿ ಸ್ವಲ್ಪ ನಮಗೆ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಈ ಒಂದು ನಮ್ಮ ಕೇಕ್ ಬ್ಯಾಟರ್ ಅನ್ನೋವಂಥದ್ದು ರೆಡಿಯಾಗಿದೆ. ಇನ್ನು ಒಂದು ಕೇಕ್ ಮಾಡುವಂಥ ಮೌಲ್ಡ್ಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಮೈದಾ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಅದರಲ್ಲಿ ನಾವು ಮಾಡಿಟ್ಕೊಂಡಿರೋವಂಥ ಈ ಒಂದು ಕೇಕ್ ಬ್ಯಾಟರನ್ನು ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೋಡಿ, ಇದು ರೆಡಿಯಾಗಿದೆ. ಈಗ ನಮ್ಮ ಕೇಕ್ ಮಾಡುವಂಥ ಬ್ಯಾಟರ್ ಕೂಡ ರೆಡಿಯಾಗಿದೆ. ಇನ್ನು ಈ ಕಡೆ ನಾನು ಒಂದು ಅಗಲವಾಗಿರೋಂಥ ಕುಕ್ಕರ್ಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ, ಪುಡಿ ಉಪ್ಪನ್ನು ಹಾಕಿಬಿಟ್ಟು ಅದನ್ನು ಒಂದು 10 ನಿಮಿಷ ನಾನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಇನ್ನು ನಾವು ಪಾತ್ರೆ ಇಡೋವಂಥದ್ದು ಏನಿರುತ್ತೆ ಗ್ಯಾಸ್ ಮೇಲೆ ಅದನ್ನೇ ತೆಗೆದಿಟ್ಟಿದ್ದೀನಿ. ಇಲ್ಲ ಅಂದರೆ ನೀವು ಸ್ಟೀಲಿಂದ ಬರುತ್ತಲ್ಲ ಅದು ಇದೆ ಅಂದರೆ ಅದನ್ನಾದರೂ ಇಟ್ಕೊಳ್ಬೋದು. ಈ ರೀತಿ ಗ್ಯಾಸಿಂದ ಸಮೇತ ನೀವು ಇಲ್ಲಿ ಬಳಸ್ಕೊಳ್ಬೋದು. ಅದ್ರ ಮೇಲ್ಗಡೆ ನಾವು ಮಾಡಿಟ್ಕೊಂಡಿರೋವಂಥ ಈ ಒಂದು ಮೌಲ್ಡ್ ಏನಿತ್ತು, ಕೇಕ್ ಮೌಲ್ಡು, ಅದನ್ನು ಇಟ್ಬಿಟ್ಟು ಗ್ಯಾಸ್ಕೆಟ್ ಹಾಕಬಾರ್ದು, ರಬ್ಬರನ್ನು ಹಾಕಬಾರ್ದು. ನೋಡಿ, ಹಾಗೇ ಲಿಡ್ಡನ್ನು
ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಬೇಕು ಕುಕ್ಕರಿಂದು. ಮತ್ತು ವಿಜಿಲ್ ಕೂಡ ಹಾಕಬಾರ್ದು ನಾವು. ವಿಜಿಲ್ಲು ಗ್ಯಾಸ್ಕೆಟ್ ಅಂದರೆ ರಬ್ಬರು ಎರಡನ್ನೂ ಹಾಕ್ದೇ ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ಇದನ್ನು ನಾವು ಹತ್ತತ್ರ ಒಂದು 25ರಿಂದ 30 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. 25ರಿಂದ 30 ನಿಮಿಷ ಬೇಯಿಸ್ಕೊಂಡ್ರೆ ತುಂಬ ಪರ್ಫೆಕ್ಟಾಗಿರೋವಂಥ ಒಂದು ಕೇಕು ರೆಡಿ ಆಗುತ್ತೆ. ಮೇಲ್ಗಡೆ ಒಂದು ಟೂತ್ ಪಿಕ್ಕನ್ನು ಹಾಕ್ಬಿಟ್ಟು ನೀವು ನೋಡಿದ್ರೆ ಇದು ಬೆಂದಿದೆ ಅಂತೇಳಿ ಗೊತ್ತಾಗುತ್ತೆ, ಅಂಟಿಲ್ಲ ಅಂದರೆ ಬೆಂದಿದೆ ಅಂತೇಳಿ. ನೋಡಿ ನಾನೀಗ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಡಿದಿತ್ತು ಅಷ್ಟೇ, ಅದನ್ನು ನಾನು ಇಲ್ಲಿ ತೆಗೆದು ಮತ್ತೆ ಫಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬ ಖುಷಿ ಆಯಿತು ಮನೆಯಲ್ಲಿ ಮಾಡ್ಕೊಂಡಿರೋದು ಇಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನೋಡಿ ಮೇಲ್ಗಡೆ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಇದು. ಇನ್ನು ನಾನಿಲ್ಲಿ ಒಂದು ಮೇಲ್ಗಡೆ ಸ್ಪ್ರೆಡ್ ಮಾಡೋ ಅಂಥ ಒಂದು ಕ್ರೀಮ್ ಏನಿರುತ್ತೆ ಅದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಡಾರ್ಕ್ ಚಾಕ್ಲೇಟನ್ನು ತೊಗೊಂಡಿದ್ದೀನಿ. ನೀವು ಡೈರಿ ಮಿಲ್ಕ್ ಸಿಗುತ್ತಲ್ಲ ಅದನ್ನು ಕೂಡ ಇಲ್ಲಿ ಬಳಸ್ಕೊಳ್ಬೋದು. ನಾನು ಡಾರ್ಕ್ ಚಾಕ್ಲೇಟ್ ಇತ್ತು ಮನೆಯಲ್ಲಿ, ಹಾಗಾಗಿ ಅದನ್ನು ಒಂದು ಅರ್ಧ ಭಾಗದಷ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿರೋವಂಥ ಚಾಕ್ಲೇಟ್ ಏನಿದೆ ಅದನ್ನು ಒಂದು ಗ್ಲಾಸ್ ಬೌಲಿಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬೌಲಿಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಕೇಕ್ ಏನಿತ್ತು ಅದನ್ನು ನೋಡಿ 2 ಲೇಯರ್ ಆಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನೀಟಾಗಿ ಕಟ್ಟಾಗಿದೆ. ಈ ರೀತಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾನಿಲ್ಲಿ. ಇನ್ನು ಈ ಕಡೆ ಒಂದು ಬಾಂಡೆನಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡು ನಾವು ಏನು ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀವಲ್ಲ ಅದನ್ನು ಇಟ್ಬಿಟ್ಟು ಡಬಲ್ ಬಾಯ್ಲರ್ ಮೆಥಡಲ್ಲಿ ಇದನ್ನು ನಾವು ಮೆಲ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಒಂದು 4-5 ನಿಮಿಷ ಬಿಟ್ಟರೆ ಇದು ಈ ರೀತಿಯಾಗಿ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಇದು ರೆಡಿಯಾಗಿದೆ ಈಗ. ಇನ್ನು ಮನೆಯಲ್ಲೇ ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ ಇತ್ತು, ಅದರಿಂದನೇ ಕ್ರೀಮನ್ನು ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ನಾನಿಲ್ಲಿ ಕ್ರೀಮ್ ಬ್ಯಾಟರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ವಿಪ್ ಮಾಡ್ಕೊಳ್ಬೇಕು. ಒಂದು 6-7 ನಿಮಿಷಗಳ ಕಾಲ ಚೆನ್ನಾಗಿ ಅದನ್ನು ವಿಪ್ ಮಾಡಿಕೊಂಡ್ರೆ ನೋಡಿ ನಮ್ಮ ಕ್ರೀಮ್ ಅನ್ನೋಂಥದ್ದು ರೆಡಿಯಾಗಿದೆ. ಅದರಲ್ಲಿ ಸ್ವಲ್ಪ ಭಾಗ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ವೈಟ್ ಕ್ರೀಮ್ ಏನಿತ್ತು ಅದನ್ನು ತೆಗೆದಿಟ್ಕೊಂಡು ನಾವು ಮೊದಲೇ ಮೆಲ್ಟ್ ಮಾಡ್ಕೊಂಡಿರೋವಂಥ ಏನಿತ್ತು ಚಾಕ್ಲೇಟ್ ಮಿಶ್ರಣ ಅದನ್ನು ಈ ಒಂದು ವಿಪ್ಪಿಂಗ್ ಕ್ರೀಮಲ್ಲೇ ಹಾಕಿಬಿಟ್ಟು ಮತ್ತೆ ಅದನ್ನು ಚೆನ್ನಾಗಿ ನಾನು ವಿಪ್ ಮಾಡ್ತಾ ಇದ್ದೀನಿ. ಇದರಿಂದ ನಮಗೆ ಈ ಒಂದು ಚಾಕ್ಲೇಟ್ ಫ್ಲೇವರಲ್ಲಿ ಒಂದು ಕ್ರೀಮ್ ಅನ್ನೋವಂಥದ್ದು ರೆಡಿ ಆಗುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದು ರೆಡಿಯಾಗಿದೆ. ಈಗ ಒಂದು 4-5 ನಿಮಿಷ ಈ ರೀತಿ ವಿಪ್ ಮಾಡಿಕೊಂಡ್ರೆ ಇದು ಕೂಡ ರೆಡಿ ಆಗುತ್ತೆ. ಇನ್ನು ಈ ಕಡೆ ನಾವು ಮೊದಲೇ 2 ಲೇಯರಲ್ಲಿ ಕೇಕನ್ನು ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದರಲ್ಲಿ ಕೆಳಭಾಗದ ಲೇಯರ್ ಏನಿತ್ತು ಅದಕ್ಕೆ ನೋಡಿ ಮೊದಲೇ ನಾನು ಶುಗರ್ ಸಿರಪನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ ಒಂದು ಶುಗರ್ ಸಿರಪನ್ನು ಸ್ವಲ್ಪ ಭಾಗದ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇದರಿಂದ ಕೇಕು ತುಂಬ ಸಾಫ್ಟಾಗಿ ನಾವು ಹೊರಗಡೆಯಿಂದ ತರ್ತೀವಲ್ಲ ಬೇಕ್ರಿಗಳಿಂದ ಅದೇ ರೀತಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಆನಂತರ ಒಂದು ಲೇಯರಲ್ಲಿ ನಾವು ಮಾಡಿಟ್ಕೊಂಡಿರೋವಂಥ ಚಾಕ್ಲೇಟ್ ಫ್ಲೇವರ್ ವಿಪ್ಪಿಂಗ್ ಕ್ರೀಮ್ ಏನಿತ್ತು ಅದನ್ನು ಹಾಕಿಬಿಟ್ಟು ಅದ್ರ ಮೇಲ್ಭಾಗದಲ್ಲಿ ಮತ್ತೊಂದು ಲೇಯರ್ ನಾವೇನು 2 ಭಾಗ ಮಾಡ್ಕೊಂಡಿದ್ವಲ್ಲ ಕೇಕನ್ನು ಅದರಲ್ಲಿ ಮತ್ತೊಂದು ಭಾಗ ಉಳಿದಿರೋ ಅಂಥದ್ದನ್ನು ಇಟ್ಬಿಟ್ಟು ಅದ್ರ ಮೇಲ್ಗಡೆನೂ ನಾನು ಶುಗರ್ ಸಿರಪನ್ನು ಹಾಕಿ ಮೇಲ್ಗಡೆ ಮತ್ತೆ ಅದೇ ಕ್ರೀಮ್ ಏನು ಉಳಿದಿತ್ತಲ್ಲ ಅದನ್ನು ಹಾಕ್ಬಿಟ್ಟು ನೋಡಿ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿರೋ ಅಂಥದ್ದು. ಮೇಲ್ಭಾಗದಲ್ಲಿ ವೈಟ್ ವಿಪ್ಪಿಂಗ್ ಕ್ರೀಮ್ ಏನು ತೆಗೆದಿಟ್ಕೊಂಡಿದ್ವಿ ಅದನ್ನು ನೋಡಿ ಈ ರೀತಿಯಾಗಿ ನಾನು ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಸೈಡಲ್ಲೆಲ್ಲ ಈ ರೀತಿಯಾಗಿ ಫ್ಲವರ್ ರೀತಿ ಇಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಸಾಫ್ಟಾಗಿ ಆಗಿತ್ತು, ಜೊತೆಗೆ ಸ್ಪಾಂಜಿಯಾಗಿ ಕೂಡ ಇತ್ತು. ಮನೆಯಲ್ಲೇ ಮಾಡಿರೋದ್ರಿಂದ ರುಚಿಯಾಗೂ ಇತ್ತು. ಇನ್ನು ಮನೆಯಲ್ಲೇ ನಾವೇ ಮಾಡಿದ್ದೀವಿ ಅಂತೇಳಿ ಖುಷಿ ಕೂಡ ಇತ್ತು ಅಂತಲೇ ಹೇಳ್ಬೋದು. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ ನಮ್ಮ ಕೇಕ್ ಅನ್ನುವಂಥದ್ದು ರೆಡಿ ಆಯಿತು. ಇನ್ನು ಈ ಕಡೆ ನಾನು ಏನು ಪಾತ್ರೆಗಳು ಉಳಿದಿತ್ತಲ್ಲ ಎಲ್ಲವನ್ನು ತೊಳೆದೆ. ಇದೆಷ್ಟು ಮಾಡ್ಕೊಳ್ಳೋಷ್ಟರಲ್ಲಿ ಕತ್ಲೆ ಆಗೋಯ್ತು, ಕೇಕೆಲ್ಲ ಮಾಡೋಷ್ಟರಲ್ಲಿ ಲೇಟ್ ಆಗೋಯಿತು. ಇನ್ನು ಉಳಿದಿರೋವಂಥ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನಾಗಿ ಒರೆಸಿಟ್ಕೊಂಡು ನಂತರ ಪೂಜೆ ಕೂಡ ಮಾಡಿದೆ. ಸಂಜೆ ಪೂಜೆ ಎಲ್ಲ ಮಾಡಾದಮೇಲೆ ಇನ್ನು ಮಕ್ಕಳಿಗೆ ಇಷ್ಟ ಆಗೋದು ರೀತಿ ಸಿಂಪಲ್ಲಾಗಿ ಏನಾದರೂ ಡೆಕೋರೇಷನ್ ಮಾಡೋಣ ಅಂಥೇಳಿ ನೋಡ್ತಾ ಇದ್ದೆ. ಇಲ್ಲಿ ನೋಡಿ ಒಂದು ಉಕ್ಕು ರೀತಿ ಬರುತ್ತೆ, ಅದನ್ನು ಸಿಗಿಸ್ಕೊಂಡು ಕೂಡ ನೀವು ಮಾಡ್ಕೊಳ್ಬೋದು. ಗಮ್ಮು ತುಂಬ ಕಡಿಮೆ ಇತ್ತು, ಅದು ಹಾಗೇ ಬೀಳ್ತಾ ಇತ್ತು. ಹಾಗಾಗಿ ಅಲ್ಲಿ ಚಿಕ್ಕದೊಂದು ದಾರದ ರೀತಿ ಕಟ್ಬಿಟ್ಟು ಆನಂತರ ಈ ರೀತಿ ಒಂದು ಸೀರೆ ಇತ್ತು, ವೈಟ್ ಕಲರ್ ಸೀರೆ, ಅದನ್ನು ಹಾಕ್ಬಿಟ್ಟು ನಾನಿಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದೀನಿ. ಮಗಳಿಗೆ ತುಂಬಾ ಇಷ್ಟ ಆಯ್ತು ಈ ರೀತಿ ಮಾಡಿರೋ ಅಂಥದ್ದು. ನೋಡಿ ಸಿಂಪಲ್ಲಾಗಿ ಮಾಡಿದ್ದೀನಿ. ಆನಂತರ ಎಲ್ಲರೂ ಕೂಡ ರೆಡಿ ಆದ್ವಿ. ಇನ್ನು ನಮ್ಮ ತಮ್ಮ ಬಂದಿದ್ದ, ಬೇಗ ಹೊರಡಬೇಕು, ಅವ್ನಿಗೆ ಸ್ವಲ್ಪ ಕೆಲಸ ಇತ್ತಂತೆ. ಹಾಗಾಗಿ ಅವ್ನು ತಂದಿರೋ ಕೇಕನ್ನೇ ಮೊದಲು ಕಟ್ ಮಾಡ್ತಾಯಿದ್ದೀವಿ. ಯಾಕಂದರೆ ನಮ್ಮ ಮನೆಯವ್ರು ಬಂದಿರಲಿಲ್ಲ, ಹಾಗಾಗಿ ಮೊದಲು ಅವ್ನು ತಂದಿರೋವಂಥ ಕೇಕನ್ನು ಕಟ್ ಮಾಡ್ತಾಯಿದ್ದೀವಿ. ಅವನು ಕೂಡ ಒಂದು ಪುಟಾಣಿ ಕೇಕ್ ತೊಗೊಂಡು ಬಂದಿದ್ದ, ಮೊದಲು ಅದನ್ನು ಇಲ್ಲಿ ಕಟ್ ಮಾಡ್ತಾಯಿದ್ದೀವಿ. ನನ್ನ ಮಗಳಿಗಂತೂ ತುಂಬ ಖುಷಿಯಾಯಿತು. ಈ ಸತಿ 2 ಕೇಕು ಅಮ್ಮ, ನಾವು ಮಾಡಿರೋದೊಂದು, ಮಾಮ ತಂದಿರೋದೊಂದು ಅಂಥೇಳಿ ತುಂಬ ಖುಷಿಯಿಂದ ಕಟ್ ಮಾಡಿದ್ಲು.
ಏನೋ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿದಿನ ಅದೇ ಕೆಲಸ, ಅದೇ ಗಡಿಬಿಡಿ, ಮಕ್ಳಿಗೂ ಕೂಡ ಓದೋದು, ಬರೆಯೋದು, ಅವರು ಒಂದು ಗಡಿಬಿಡಿನಲ್ಲೇ ಇರ್ತಾರೆ. ಹಾಗಾಗಿ ಈ ರೀತಿ ಎಲ್ಲ ಮಾಡ್ಕೊಂಡಾಗ ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ರೀತಿ ಅವಳಿಗೆ ಏನೋ ಒಂಥರ ಇಷ್ಟ ಆಗೋ ರೀತಿ ಡೆಕೋರೇಷನ್ ಎಲ್ಲ ಮಾಡಿ ಅಥವಾ ಮನೆಯಲ್ಲಿ ಒಂದು ಪುಟ್ಟ ಕೇಕನ್ನು ಕೂಡ ಮಾಡ್ಕೊಂಡಿರೋದು ಅವಳಿಗೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ತುಂಬ ಖುಷಿಪಟ್ಟರು ಅಂತಲೇ ಹೇಳ್ಬೋದು. ಇನ್ನು ಕೇಕನ್ನು ಕಟ್ ಮಾಡಾದಮೇಲೆ ಅವಳಿಗೆ ಕೂಡ ತಿನ್ನಿಸಿ ವಿಶ್ ಎಲ್ಲ ಮಾಡಿದ್ವಿ. ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ಈ ರೀತಿ ಎಲ್ಲ ಮಾಡಿಕೊಟ್ಟಾಗ, ಅವ್ರಿಗೆ ಇಷ್ಟ ಆಗೋ ರೀತಿ ಮಾಡಿಕೊಟ್ಟಾಗ ಅಂತ ನನಗನ್ನಿಸ್ತು ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಮನೆಯವ್ರು ಬಂದಮೇಲೆ ನಾವು ಮಾಡಿರುವಂಥ ಕೇಕನ್ನು ನಾವಿಲ್ಲಿ ಕಟ್ ಮಾಡ್ತಾ ಇದ್ದೀವಿ. ನೋಡಿ ಅದ್ರ ಮೇಲ್ಗಡೆ ಸ್ವಲ್ಪ ಚಾಕ್ಲೇಟು ಉಳಿದಿತ್ತು, ಅದನ್ನು ನನ್ನ ಮಗಳು ಈ ರೀತಿಯಾಗಿ ಹಾಕ್ಬಿಟ್ಟು ಆ ಕೇಕ್ ಮೇಲೆ ಇಟ್ಟಿರೋ ಅಂಥ ಒಂದು ಫ್ಲವರ್ ರೀತಿ ಏನಿತ್ತು ಅದನ್ನು ತಂದುಬಿಟ್ಟು ಇದ್ರ ಮೇಲೆ ಡೆಕೋರೇಷನ್ ರೀತಿ ಮಾಡಿದ್ದಾಳೆ. ಇನ್ನು ನಮ್ಮ ಮನೆಯವ್ರು ಬಂದಮೇಲೆ ಈ ಒಂದು ಕೇಕನ್ನು ಕೂಡ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ದಾಯಿತು. ತುಂಬಾ ಖುಷಿ ಆಯಿತು, ತುಂಬಾ ಚೆನ್ನಾಗಿ ಹೋಯಿತು ಇವತ್ತಿನ ದಿನ ಅಂತಲೇ ಹೇಳ್ಬೋದು. ದೊಡ್ಡವ್ರಿಗಾಗಲಿ ಅಥವಾ ಮಕ್ಕಳಿಗಾಗಲಿ ಯಾರಿಗಾದರೂ ಅಷ್ಟೇ ನಾವು ತುಂಬ ಕಾಸ್ಟ್ಲಿ ಗಿಫ್ಟನ್ನೇ ಅವರ ಸ್ಪೆಷಲ್ ದಿನಗಳಲ್ಲಿ ಕೊಡಬೇಕು ಅಂತೇನಿಲ್ಲ. ಖಂಡಿತವಾಗ್ಲೂ ಅವ್ರಿಗೆ ಇಷ್ಟ ಆಗುವಂಥ ಚಿಕ್ಕ ಪುಟ್ಟ ಒಂದು ಸಣ್ಣ ಕೆಲಸಗಳನ್ನು ಮಾಡಿಕೊಂಡ್ರು ಕೂಡ ತುಂಬಾ ಖುಷಿ ಆಗುತ್ತೆ. ಕೆಲವೊಬ್ಬರಂತೂ ತುಂಬಾ ಖುಷಿ ಪಡ್ತಾರೆ. ಖಂಡಿತವಾಗ್ಲೂ ಇವತ್ತಿನ ದಿನ ಈ ರೀತಿಯಾಗಿ ಹೋಯಿತು. ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣೋ ಅಂಥ ಒಂದು ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪತ್ತೆ. ಹಾಗಾಗಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಹೋಗಿ ಬರಲಾ. ಥ್ಯಾಂಕ್ ಯು.